ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಇಂದು ನಡೆದ ಅರ್ಥಶಾಸ್ತ್ರಕ್ಕೆ ಆನ್ಸರ್ಗಳನ್ನು ನೋಡೋಣ. ಎಲ್ಲವೂ ವಿಷಯ ಸಂಕೇತ 22 ಅರ್ಥಶಾಸ್ತ್ರ ಸೂಚನೆಗಳು. ಒಂದನೇದು, ಪ್ರಶ್ನೆಗಳ ಸಂಖ್ಯೆಗಳನ್ನು ಮಾರ್ಜಿನ್ನಲ್ಲಿ ಸ್ಪಷ್ಟವಾಗಿ ಬರೆಯಿರಿ. ಇದು ಸಹ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತೀವಿ. ಅನ್ಯ ಎಕ್ಸಾಮ್ ಬರೆದಿರಿ, ಎಲ್ಲ ಸಹ ಓದ್ಕೊಂಡಿರ್ಬೋದು. ಹಾಗೆ ಭಾಗ ಎ, ರೋಮನ್ ಅಂಕಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇದಕ್ಕೆ ಕರೆಕ್ಟ್ ಆನ್ಸರ್ 1ನೇ ಕ್ವಶನ್, ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು. ಇದಕ್ಕೆ ಕರೆಕ್ಟ್ ಆನ್ಸರ್ ಎ, ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಹಾಗೆ 2ನೇ ಕ್ವಶನ್, THCU 200 ರೂಗಳು ಮತ್ತು TVCU 225 ರೂಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಸಿ, 425. 3ನೇ ಕ್ವಶನ್, ಎಲ್ಲ ಉತ್ಪಾದನೆಗಳ ಮೊತ್ತವನ್ನು ಮಾಪನ ಮಾಡುವುದನ್ನು ಹೀಗೆನ್ನುತ್ತೇವೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಸಿ, ಆದಾಯ ವಿಧಾನ. ಹಾಗೆ 4ನೇ ಕ್ವಶನ್, RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ, ಜನಸಾಮಾನ್ಯರೊಂದಿಗೆ. 5ನೇ ಕ್ವಶನ್, ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಿ ಆಗಿರುತ್ತೆ. ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆ ಅಧಿಕ ಇರುತ್ತದೆ. ರೋಮನ್ ಅಂಕಿ 2, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್, 2 ಔದಾಸೀನ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಡ್ಯಾಶ್ ಛೇದಿಸುವುದಿಲ್ಲ. ಹಾಗೆ 7ನೇ ಕ್ವಶನ್, SMC ರೇಖೆಯು ABC ರೇಖೆಯನ್ನು ಛೇದಿಸುವ ABC ರೇಖೆಯು ಕನಿಷ್ಠ ಬಿಂದುವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಸ್ಥಗಿತತೆ ಬಿಂದು. 8ನೇ ಕ್ವಶನ್, ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಕುಟುಂಬಗಳು. ಹಾಗೆ 9ನೇ ಕ್ವಶನ್, ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಸೂಕ್ಷ್ಮ ಅರ್ಥಶಾಸ್ತ್ರ. ಹಾಗೆ 10ನೇ ಕ್ವಶನ್, ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿ ಎಂದು ಕರೆಯುತ್ತೇವೆ, ಕುಸಿತ ಎಂದು. ರೋಮನ್ ಅಂಕಿ 3 ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್, ಎ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇದಕ್ಕೆ ಕರೆಕ್ಟ್ ಆನ್ಸರ್ ವಿ ಆಗಿರುತ್ತೆ. ಹಾಗೆ ಬಿ, AR. ಇದಕ್ಕೆ ಕರೆಕ್ಟ್ ಆನ್ಸರ್ ಐ ಆಗಿರುತ್ತೆ, ಇಲ್ಲಿದೆ ನೋಡಿ. ಹಾಗೆ 3ನೇ ಕ್ವಶನ್, ಗೃಹ ಕೃತ್ಯ ಸೇವೆಗಳು. ಇದಕ್ಕೆ ಕರೆಕ್ಟ್ ಆನ್ಸರ್ ಹಣರಹಿತ ವಿನಿಮಯ, ಅದರ ಮುಂದುಗಡೆ ಇದೆ. ಹಾಗೆ ಆದಾಯದ ಪ್ರತಿ ಘಟಕದ ಅನುಭೋಗ. ಇದಕ್ಕೆ ಕರೆಕ್ಟ್ ಆನ್ಸರ್ ಸರಾಸರಿ ಅನುಭೋಗ ಪ್ರವೃತ್ತಿ. ಹಾಗೆ ಈ ವ್ಯಾಪಾರ ಬಾಕಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಸರಕುಗಳ ವ್ಯಾಪಾರ. ಹಾಗೆ ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ. ಇವೆಲ್ಲವೂ ಬರೆದಿದ್ದಾರೆ ಅನ್ಕೊಂಡೆ. ಹಾಗೆ 10ನೇ ಕ್ವಶನ್, GST ಅನ್ನು ಉತ್ತರಿಸಿ. ಗ್ರೋಸ್ ಟ್ರೇಡ್ ಸ್ಟೇಷನ್, ಇದು ಸಹ ಬರೆದಿದ್ದಾರೆ. ಹಾಗೆ ಭಾಗ ಬಿ, ಇದರಲ್ಲಿ ಪ್ರತಿಫಲ ಪ್ರಮಾಣದ ವಿಧಾನಗಳನ್ನು ಇದು ಸಹ ಕೊಟ್ಟಿದ್ದೇನೆ, ಇದು ಸಹ ಬರೆದಿದ್ದಾರೆ ಅನ್ಕೊಂಡಿದ್ದೇನೆ. ಇವೆಲ್ಲವೂ 2 ಅಂಕ ನೋಡ್ಕೊಳ್ಳಿ. ಎಕ್ಸಾಮ್ ಕೀ ಆನ್ಸರ್ನಲ್ಲಿ ಬರುವಂಥವು ಇವು 5 ಅಂಕ ನೋಡಿ. ಆಲ್ಮೋಸ್ಟ್ ಆಲ್ ಇವತ್ತು ಬಂದಿರುವ ಕ್ವಶನ್ ಪೇಪರ್ ಈಸಿಯಾಗಿತ್ತು. ಎಲ್ಲರೂ ಬರೆದಿದ್ದಾರೆ ಅನ್ಕೊಂಡು, ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ಗೆ ಬರೆದಿದ್ದಾರೆ ಅಂತ ಕಾಮೆಂಟ್. ಹಾಗೆಯೇ ಇವು ಸಹ ಬರೆದಿದ್ದಾರೆ ಅನ್ಕೊಂಡಿದ್ದೇನೆ. 3, ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಇದು ಸಹ ಈಸಿಯಾಗಿತ್ತು, ಇದು ಸಹ ಬರೆದಿದ್ದಾರೆ ಅನ್ಕೊಂಡಿದ್ದಾರೆ. ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಮತ್ತು ಇನ್ನಿತರ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಎಂದು ಹೇಳುತ್ತಾ ನಮ್ಮನ್ನು ವಿಡಿಯೋನು ಕೊನೆಗೊಳಿಸುತ್ತಿದ್ದೇನೆ.